ಆತ್ಮೀಯ H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತಂತೆ ನಿಮಗೆ ಗೊತ್ತದ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಚುನಾವಣೆ ಬಹಳ ಪ್ರಮುಖವಾದ ಚುನಾವಣೆಗಳು. ಅದರಲ್ಲೂ ಎರಡರಲ್ಲೂ ವಿಶೇಷವಾಗಿ BJP ಹಿಡಿತಿರಲಿಲ್ಲ. ಮೋದಿ ಶಾರ್ ಅವರು ಸಾಕಷ್ಟು ಪ್ರಯತ್ನ ಮಾಡಿದರು, ಕಳೆದ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಆಗಿಲ್ಲ. ಈ ಚುನಾವಣೆ ಅವ್ರಿಗಂತೂ ಬಹಳ ಮಹತ್ವದ್ದು. ಅದಕ್ಕಿಂತಲೂ ಪಶ್ಚಿಮ ಬಂಗಾಳದ ನಾಯಕಿ ನಮ್ಮ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ ಅವರಿಗಂತೂ ಸತ್ತು ಪರೀಕ್ಷೆ. ಇದರಲ್ಲಿ ಏನಾದರೂ ಸೋದ್ರೆ ವಿರೋಧ ಪಕ್ಷಗಳ ಈ ದೇಶ ನಿರ್ನಾಮ ಆಗುವೇನೋ ಅನ್ನುವಂಥ ಪ್ರಸಂಗ. ಎಲ್ಲರ ಕಣ್ಣು ವೆಸ್ಟ್ ಬೆಂಗಾಲ್ ಮೇಲೆ, ಪಶ್ಚಿಮ ಬಂಗಾಳ ಮೇಲೆ. ತಮಿಳುನಾಡು ಗೆಲ್ಲಬಹುದು DMK ಅಂತೇಳಿ ಚಿಂತನೆ. ಯಾಕಂತಂದರೆ ದಕ್ಷಿಣದಲ್ಲಿ BJPಯ ಒತ್ತಡ, ಪ್ರಭಾವಳಿ ಕಡಿಮೆ ಅಂತ ಅಂದಾಜಿಸಲಾಗ್ತದೆ. ಅದರಲ್ಲೂ ತಮಿಳುನಾಡು ಹಿರಿಯ ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಂದು ಪ್ರಭಾವ, ದ್ರವಿಡ ಹೋರಾಟದ ಪ್ರಭಾವ ಇವತ್ತಿಗೂ ನಿಚ್ಚಳವಾಗಿದೆ. ಅದನ್ನು ಬೀಟ್ ಮಾಡೋದಕ್ಕೆ ಇಲ್ಲಿವರೆಗೆ ನಮ್ಮ BJPಗೆ ಅಥವಾ ಹಿಂದುತ್ವಕ್ಕೆ ಸಾಧ್ಯ ಆಗಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ವಿಚಾರವಾದಿ ನಮ್ಮ ಏನಪ್ಪ ಪೆರಿಯಾರ್ ಅವರ ಪ್ರಭಾವಳಿಯಿಂದ ಇನ್ನೂ ಆ ರಾಜ್ಯ ಹೊರಬಂದಿಲ್ಲ ಅನ್ನೋದು ಒಂದು ಸಮಾಧಾನಕರಣೋ, ಒಂದು ಒಳ್ಳೆಯ ಡೆವಲಪ್ಮೆಂಟ್ ಅಂತ ರಾಜ್ಯ ಅಥವಾ ಇನ್ನೂ ಬೇರೆ ವಿಷಯದಲ್ಲಿ ನಾವು ಚರ್ಚೆ ಮಾಡ್ಬೋದು. ಅದನ್ನು ಅದು ಇವತ್ತು BJP ಕಬ್ಬಿನ ಕಡೆ. ಅದು ವೆಸ್ಟ್ ಬೆಂಗಾಲ್ ಅವ್ರಿಗೆ ಬಹಳ ಮಹತ್ವದ್ದು ಮತ್ತು ಮಮತಾ ಅವ್ರಿಗೂ ಅಷ್ಟೇ ಮಹತ್ವದ್ದು. ಮಮತಾ ಬ್ಯಾನರ್ಜಿ ಅವರಂತೂ ಈ ಸಲ